ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ. ಏನು ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತಿಂಡಿಗೆ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ. ಮತ್ತು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಮತ್ತು ಹಾಗಲಕಾಯಿ, ನಮಗೆ ಹಾಗಲಕಾಯಿ, ನನ್ನ ಮಗಳು ಬಂದು ಬೀಟ್ರೋಟ್ ಪಲ್ಯ ತಿಂತಾಳೆ, ಹಾಗಲಕಾಯಿ ತಿನ್ನಲ್ಲ. ಹಂಗಾಗಿ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬಿಸಿನೀರು ಕಾಯಿಸಿಟ್ಟಿದ್ದೀನಿ, ಕುಡಿಬೇಕು. ಇನ್ನೂ ಕುಡ್ದಿಲ್ಲ. ಅರ್ಜೆಂಟಲ್ಲಿ ಮರ್ತೇ ಹೋಗ್ಬಿಡುತ್ತೆ. ಇವಾಗ ಕುಡಿದ್ಬಿಟ್ಟು ಪಲ್ಯ ರೆಡಿ ಮಾಡಬೇಕು. ಎರಡು ಪಲ್ಯ ರೆಡಿ ಮಾಡಬೇಕು, ಬೀಟ್ರೋಟ್ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಎರಡೂ ಬೇಗ ರೆಡಿ ಮಾಡಬೇಕು. ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದಾರೆ. ಇನ್ನು ಚಪಾತಿ ಹಿಟ್ಟು ಕಲಸಿಕ್ಕಿದ್ದಾರೆ, ಇನ್ನೂ ಮಾಡಿಲ್ಲ. ನನಗೆ ಬೀಟ್ರೋಟ್ ಪಲ್ಯ, ನಮ್ಮಮ್ಮಗೆ ಹಾಗಲಕಾಯಿ ಮಾಡ್ತಾಯಿದ್ದಾರೆ. ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದಾರೆ. ನಾನು ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತ ನನಗೆ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದಾರೆ. ಹಾಗೆಯೇ ಬಂದು 7:50 ಆಗಿದೆ. ನಾನು ಸ್ನಾನಕ್ಕೆ ಹೋಗಬೇಕು, ಟೈಮ್ ಆಗಿಬಿಡುತ್ತೆ. 8:25ಕ್ಕೆ ನಾನು ಕಾಲೇಜ್ಗೆ ಹೊರಡಬೇಕು. ಅದಕ್ಕೆ ವಿಡಿಯೋನ ಸ್ನಾನ ಮಾಡ್ಕೊಬಂದು ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮಾಡ್ಕೊಬಂದೆ, ತಿಂಡಿ ತಿಂತಾಯಿದ್ದೀನಿ. ಮತ್ತು ತಲೆ ಬಾಚಿಸ್ಕೊಂಡು ಹೊರಡಬೇಕು, ಟೈಮ್ ಆಗಿದೆ. ಮತ್ತು ಪಲ್ಯ ಹಾಗೆ ಟೈಮ್ ಆಗಿಬಿಟ್ಟಿದೆ, ಕ್ಲಾಸಿಗೆ ಹೊರಡಬೇಕು. ಮತ್ತು ವಿಡಿಯೋನ ಬಂದು ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಯಾರು ಬಂದಿದ್ದಾರೆ ನೋಡಿ. ನಮ್ಮ ತಾತ ಬಂದಿದ್ದಾರೆ ಊರಿಂದ. ನಾನು ಕಾಲೇಜ್ ಬರೋಷ್ಟಕ್ಕೆ ಬಂದಿದ್ರು. ಏನು ತಗೊಬಂದಿದ್ದಾರೆ ಕೇಳೋಣ ಬನ್ನಿ. ಅಪ್ಪ, ಏನು ತಗೊಬಂದಿದ್ಯಾ? ತುಪ್ಪ ತಗೊಂಡೆ, ಮತ್ತೆ ಇದು ಹಪ್ಪಳ, ಮಾಂಸ. ಏನು ಮಾಂಸ? ಮರಿ ಮಾಂಸ. ನಂಗೆ ಮರಿ ಮಾಂಸ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ. ಇಷ್ಟ ಇಲ್ಲ ಅಂದ್ರೆ ಎಷ್ಟಾಯ್ತದೆ ಅಷ್ಟು ತಿನ್ನು. ನಂಗೆ ಇಷ್ಟ ಇಲ್ಲಲ್ಲ, ಹೆಂಗೆ ತಿನ್ನಲಿ? ಎಲ್ಲ ತಿನ್ನಂಗೆ ತಿನ್ನು. ಆಮೇಲೆ ಮತ್ತೆ ಬೇಕಾದ್ರೆ ಚಿಕನ್ ತಗೊಂಡು ತಿನ್ನುವೆ. ನಂಗೆ ಚಿಕನ್ ಬೇಕು ಈಗ ಬೇಕು ಅಂದ್ರೆ ಎಲ್ಲ ಬಾಗ್ಲಾಕವ್ರೆ, ಬೆಳಿಗ್ಗೆ ತಿನ್ನು, ಎಲ್ಲ ಚೆನ್ನಾಗಿದ್ದಾರೆ. ಇನ್ನೊಂದು 4 ದಿನ ಇರ್ತಾರೆ. 4 ದಿನ ಇರ್ತಾರೆ. ಮಟನ್ KG ಎಷ್ಟು? 600. ಎಷ್ಟು KG ತಗೊಬಂದೆ ನೀನು? 2 kg 1200. ಅವ್ವ 1300 ಅಂದ್ಲು. 1200. ಬೇರೆ ಸಿಟಿ ಕಡೆ ತಕ್ಕಂದ್ರೆ 1400. ಹಳ್ಳಿ ಕಡೆ ತಕ್ಕಂದ್ರೆ 1200. KGಗೆ 600. ಮೇಕೆ ಮಾಂಸ, ನಡನ್ ಮಾಂಸ? ಮೇಕೆ ಮಾಡಂದು. ಊರಲ್ಲಾದ್ರೆ ಅಲ್ಲೇ ಕಟ್ ಮಾಡಿ ಅಲ್ಲೇ ಕೊಡ್ತಾರೆ. ಇಲ್ಲಿಗಾದ್ರೆ 3 ದಿವಸ ಫ್ರಿಡ್ಜಲ್ಲಿ ಇಟ್ಟು ಆಮೇಲೆ ಕೊಡ್ತಾರೆ. ಹಳ್ಳಿದಾದ್ರೆ ಚೆನ್ನಾಗಿರ್ತದೆ. ಮಟನ್ ಸಾರು ಮಾಡಿದ್ದಾರೆ, ಊರಿಂದ ತಗೊಬಂದಿರೋದು. ನಮ್ಮ ತಾತ ತಗೊಬಂದಿದ್ರು. ನಮ್ಮ ಅಮ್ಮಗೆ ಮಟನ್ ಇಷ್ಟ ಅಂತ. ಫ್ರೆಶ್ ಆಗಿತ್ತಂತೆ, ಆವಾಗಲೇ ಕಟ್ ಮಾಡಿಸ್ಕೊಂಡು ಆವಾಗಲೇ ತಗೊಬಂದಿದ್ದಾರೆ. ಮತ್ತು ಅದ್ರ ಜೊತೆ ಮೊಟ್ಟೆ ಮತ್ತು ಮುದ್ದೆ ಮಾಡಿದ್ದಾರೆ. ಹಾಗೆ ರೈಸ್ನೂ ಕೂಡ ಮಾಡಿದ್ದಾರೆ. ಊಟ ರೆಡಿ ಆಯಿತು. ಮಟನ್ ಸಾಂಬಾರು ಮತ್ತು ಮೊಟ್ಟೆ, ಮುದ್ದೆ, ಈರುಳ್ಳಿ ಇಷ್ಟನ್ನು ಕೂಡ ಮಾಡಿದ್ದಾರೆ. ತಿನ್ನಬೇಕು ಇವಾಗ ಅಷ್ಟೇ. ಅವಳಿಗೆ ಮಟನ್ ಅಂದರೆ ಇಷ್ಟ ಇಲ್ಲ, ಹಂಗಾಗಿ ಒಂದು ಪೀಸು ಹಾಕ್ಸ್ಕೊಂಡಿಲ್ಲ. ತಟ್ಟೆಯಲ್ಲಿ ನೋಡಿ ಒಂದೇ ಒಂದು ಪೀಸ್ ಇಲ್ಲ. ಅದಕ್ಕೆ ನಾನು ತೋರ್ಸೋಣ ಅಂತ ಹೋದರೆ ಮುಖ ಮುಚ್ಕೋತಾವಳೆ. ನೋಡಿ ಹೆಂಗೆ ಮಾಡ್ತಾವಳೆ ಅಂತ. ನೋಡಿ, ನಮ್ಮ ತಾತನ್ನ ಬಂದಿದ ತಕ್ಷಣ ಸುಮ್ಮನೆ ಕುತ್ಕೊಳ್ದೇನೆ ಎಲ್ಲ ಕೆಲಸನೂ ಅವರೇ ಮಾಡ್ತವ್ರೆ. ನಾವು 3 ವರ್ಷ ಆಯಿತು ಅಂಗಡಿ ಓಪನ್ ಮಾಡಿ, ಅಲ್ಲೆಲ್ಲ ಪೇಪರೆಲ್ಲ ಇದ್ಬಿಟ್ಟಿತ್ತು. ಅದನ್ನು ನೋಡಿಬಿಟ್ಟು ಬಂದಿದ ತಕ್ಷಣ ಜೀವ ಸಮಾಧಾನ ಆಗಿಲ್ಲ ಅನಿಸುತ್ತೆ. ಕ್ಲೀನ್ ಮಾಡ್ತಾಯಿದ್ದಾರೆ. ನಾವು ಒಂದಿನವೂ ಇಲ್ಲಿವರೆಗೂ ಕೈ ಹಾಕಿಲ್ಲ. ಅವ್ರು ಯಾವಾಗಲಾದ್ರು ಬಂದು ಒಂದು ಕೆಲಸ ಮಾಡಿಕೊಟ್ಬಿಟ್ಟೆ ಊರಿಗೆ ಹೋಗೋದು. ಎಲ್ಲರೂ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ.
ಮತ್ತೆ ಹೇಳ್ತಿದ್ದೀನಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.